ಪಿತೃಪಕ್ಷ ಅಂತಕ್ಕಂಥದ್ದು ಯಾಕೆ ಮಾಡಬೇಕು, ಹಾಗೆ ಮಾಡೋದ್ರಿಂದ ಏನು ಅನುಕೂಲಗಳು, ಅದರಿಂದ ನಮಗೆ ಮತ್ತೆ ಮುಂದಿನ ಪೀಳಿಗೆಯ ನಮ್ಮ ವಂಶಕ್ಕೆ ಏನು ಬೆಳವಣಿಗೆಗಳಿಗೆ ಅನುಕೂಲ ಅಂತಂದ್ರೆ ಸಂಸ್ಕಾರ ಇದೊಂದು ಸಂಸ್ಕೃತ ಪದ. ಇದರ ಸರಳ ಅರ್ಥ ಸದ್ಗುಣಗಳನ್ನು ಧರಿಸುವುದು ಎಂದು ಅಥವಾ ರೂಢಿಸಿಕೊಳ್ಳುವುದು, ತನ್ಮೂಲಕ ದೈವತ್ವ ಅಥವಾ ಸಜ್ಜನ ನಾಗರಿಕರಾಗಿ ರೂಪುಗೊಳ್ಳುವುದು. ಹಿಂದೂ ಧರ್ಮದಲ್ಲಿ ಸಂಸ್ಕಾರಗಳನ್ನು ಅಪೌರುಷೇಯ ವೇದಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವುದು ವಿಶೇಷವಾದ ಸಂಗತಿ. ಸಂಸ್ಕಾರ ತನ್ಮೂಲಕ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯ ಪರಂಪರೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವುದು ನಮ್ಮ ಸಂಸ್ಕಾರದಿಂದಲೇ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಇದು ಅದ್ವೈತ ತತ್ವಸ್ಥಾಪಕರಾದ ಶ್ರೀ ಶ್ರೀ ಶಂಕರಾಚಾರ್ಯರ ಸತ್ಯ ಶೋಧ. ವಿಜ್ಞಾನಿಗಳು ಇದನ್ನು ಒಪ್ಪಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಪೂರ್ವ ಪುಣ್ಯ, ಸ್ಥಾನ, ಗತಜನ್ಮ, ಪೂರ್ವಜನ್ಮ, ಸಂಸ್ಕಾರ ಎಲ್ಲ ಪದಪ್ರಯೋಗಗಳು ಸಾಕಷ್ಟು ಇವೆ. ಹಿಂದೂ ಧರ್ಮದಲ್ಲಿ ಸಂಸ್ಕಾರಗಳನ್ನು ಷೋಡಶ ಅಂದರೆ 16 ವಿಭಾಗಗಳಾಗಿ ವಿಭಜಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ಇದನ್ನು ಷೋಡಶ ಸಂಸ್ಕಾರಗಳೆಂದೇ ವ್ಯಾಖ್ಯಾನಿಸಲಾಗಿದೆ. ಉತ್ಕೃಷ್ಟ ಸಂತತಿಗೋಸ್ಕರವಾಗಿ ವಿವಾಹಿತ ಗಂಡ ಹೆಂಡತಿ ಗರ್ಭಾಶಯದಲ್ಲಿ ವೀರ್ಯವನ್ನು ಸ್ಥಾಪಿಸುವ ಸಂಸ್ಕಾರ ಗರ್ಭಧಾನವಾಗುತ್ತದೆ. ಗರ್ಭದಲ್ಲಿರುವ ಶಿಶುವನ್ನು ಪವಿತ್ರ ಅಥವಾ ಪಾವನಗೊಳಿಸುವ ಸಂಸ್ಕಾರ ಪುಂಸವನ. ಗರ್ಭಿಣಿ ಸ್ತ್ರೀಯ ಮನಸ್ಸನ್ನು ಪ್ರಸನ್ನಗೊಳಿಸುವ, ಧರಿಸಿರುವ ಗರ್ಭವನ್ನು ಸ್ಥಿರಗೊಳಿಸುವ ಸಂಸ್ಕಾರ ಸೀಮಂತ ಸಂಸ್ಕಾರ. ಮಗು ಹುಟ್ಟಿದಾಗ ಅದನ್ನು ಈ ಭೂಮಿಗೆ ಭವ್ಯವಾಗಿ ಸ್ವಾಗತಿಸುವ ಸಂಸ್ಕಾರ ಜಾತಕರ್ಮ. ಜಗತ್ತಿಗೆ ಬಂದ ಶಿಶುವನ್ನು ಹೊರ ಜಗತ್ತಿಗೆ ಪರಿಚಯಿಸುವ ಸಂಸ್ಕಾರವೇ ನಿಷ್ಕ್ರಮಣ. ಮಗುವಿಗೆ ಉತ್ತಮವಾದ ಹೆಸರನ್ನು ಇಟ್ಟು ತನ್ಮೂಲಕ ಆತನನ್ನು ಉತ್ತಮ ಪ್ರಜೆಯನ್ನಾಗಿಸುವ ಮತ್ತೊಂದು ಸಂಸ್ಕಾರ ನಾಮಕರಣ. ಹುಟ್ಟಿದ ಮಗು ಬಲಿಷ್ಠವಾಗುವಂತೆ ಮಾಡಲು ಪ್ರಥಮ ಬಾರಿಗೆ ಅನ್ನ, ಪಾಯಸ, ಜೇನುತುಪ್ಪ ಮುಂತಾದವನ್ನು ತಿನ್ನಿಸುವ ಸಂಸ್ಕಾರ ಅನ್ನಪ್ರಾಶನ. ಶಿಶುವಿಗೆ ಕಿವಿ ಚುಚ್ಚುವುದು, ಓಲೆ ಹಾಕುವುದು, ಹೆಣ್ಣು ಮಕ್ಕಳಾದರೆ ಜೊತೆಗೆ ಮೂಗುತಿ, ತನ್ಮೂಲಕ ದೇಹದ ಸೌಂದರ್ಯ ಮತ್ತು ರಕ್ಷಣೆಗಾಗಿ ಆಚರಿಸುವಂತಹ ಮತ್ತೊಂದು ಸಂಸ್ಕಾರ ಕರ್ಣವೇದ. ಮಗುವಿನ ಹುಟ್ಟು ಕೂದಲನ್ನು ತೆಗೆಯುವ ಮತ್ತೊಂದು ಸಂಸ್ಕಾರ ಚೂಡಕರ್ಮ. ಅಕ್ಷರ ಜ್ಞಾನ ಎಲ್ಲರಿಗೂ ಅವಶ್ಯಕ. ಶಿಶುವಿಗೆ ಪ್ರಥಮ ಬಾರಿಗೆ ಅಕ್ಷರವನ್ನು ಕಲಿಸುವ ಸಂಸ್ಕಾರ ಓಂಕಾರವನ್ನು ಬರೆಸುವ ಮೂಲಕ ಆರಂಭ ಮಾಡಲಾಗುತ್ತದೆ. ಇದು ಅಕ್ಷರಾಭ್ಯಾಸ. ವಿದ್ಯಾರ್ಜನೆಗೆ ನಾಂದಿ ಹಾಡಲು ಶಿಶುವನ್ನು ಗುರುಕುಲಕ್ಕೆ ಕಳುಹಿಸುವ ಮತ್ತೊಂದು ಸಂಸ್ಕಾರ ಉಪನಯನ. ಗುರುಮುಖೇನ ವೇದ ವಿದ್ಯೆಗಳನ್ನು ಆರಂಭಿಸುವ ಸಂಸ್ಕಾರ ವೇದಾರಂಭ. ಗಡ್ಡ ಮೀಸೆಗಳನ್ನು ತೆಗೆದು ಗುರುವಿಗೆ ಗೋದಾನ ಮಾಡುವ, ಗುರುದಕ್ಷಿಣೆಯನ್ನು ನೀಡುವಂತಹ ಮತ್ತೊಂದು ಸಂಸ್ಕಾರ ಗೋದಾನ. ವಿದ್ಯಾರ್ಥಿ ದೆಸೆಯಿಂದ ದಾಂಪತ್ಯಕ್ಕೆ ತೆರಳುವ ಸಮಯದ ಮತ್ತೊಂದು ಬಹುದೊಡ್ಡ ಸಂಸ್ಕಾರ ಸಮವರ್ತನ. ಅಗ್ನಿಸಾಕ್ಷಿಯಾಗಿ ಸತಿಪತಿಗಳಾಗಿ ವಿಧಿಪೂರ್ವಕವಾಗಿ ಸತಿಪತಿಗಳು ಹೆಣ್ಣು ಗಂಡು ಒಂದಾಗುವ ಸಂಸ್ಕಾರ ವಿವಾಹ ಸಂಸ್ಕಾರ. ಕೊನೆಯ ಸಂಸ್ಕಾರ ಅಂತ್ಯೇಷ್ಟಿ. ಇದೊಂದು ಮಹತ್ವದ ಸಂಸ್ಕಾರ. ಮಾನವ ಮೃತನಾದ ಮೇಲೆ ಅವನ ಶರೀರವನ್ನು ವಿಧಿಪೂರ್ವಕವಾಗಿ ದಹನ ಮಾಡುವುದು, ತನ್ಮೂಲಕ ಬರಬಹುದಾದ ಪ್ರೇತತ್ವ ನಿವೃತ್ತಿಯ ಮೂಲಕ ಪಿತೃ ಸಂಗಮದವರೆಗಿನ ಸಂಪೂರ್ಣ ವಿಧಿವಿಧಾನಗಳನ್ನು ಅಂತ್ಯೇಷ್ಟಿ ಎಂದು ಕರೆಯಲಾಗುತ್ತದೆ. ಷೋಡಶ ಸಂಸ್ಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ್ಯೇಷ್ಟಿ. ಮರಣ ಹೊಂದಿದವರ ಸಂಬಂಧಿತ ದಹನದಿಂದ ಆರಂಭಿಸಿ ಅವರನ್ನು ವೈಕುಂಠವಾಸಿಗಳನ್ನಾಗಿಸುವ ವಿಧಾನವನ್ನು ಅಪರಕರ್ಮ ಎಂದು ವ್ಯಾಖ್ಯಾನಿಸಲಾಗಿದೆ. ಮರಣ ಮತ್ತು ಅಪರಕರ್ಮ ಇವೆರಡನ್ನು ಬೇರೆ ಬೇರೆಯಾಗಿ ನೋಡಿದಾಗ
ಮರಣ ಹೊಂದಿದವರ ಅಂತ್ಯಕ್ರಿಯೆ ಹಲವು ರೀತಿಯಲ್ಲಿ ಹಲವು ಧರ್ಮಗಳ ಅನುಸಾರವಾಗಿ ಅವರವರ ಪದ್ಧತಿಯಂತೆ ನಡೆಯುವ ಆಚರಣೆ ಇದೆ. ಮರಣ ಹೊಂದಿದವರನ್ನು ಭೂಮಿಯಲ್ಲಿ ಉಳುವ ಪದ್ಧತಿ ಹಲವು ಕುಲಗಳಲ್ಲಿ ಇದ್ದರೆ, ದಹನ ವಿಶೇಷವಾಗಿ ಈ ಪದ್ಧತಿಯನ್ನು ಇಡೀ ಭಾರತದ ನೆಲೆಯಲ್ಲಿ ನೋಡಲು ಸಾಧ್ಯವಿದೆ. ಪಾರ್ಸಿ ಕುಲದಲ್ಲಿ ಮರಣ ಹೊಂದಿದ ದೇಹವನ್ನು ಹಾಗೆಯೇ ಬಂಡೆಯ ಮೇಲೆ ಪ್ರಕೃತಿಗೆ ಒಪ್ಪಿಸುವ ಪದ್ಧತಿ ಇದೆ. ಕ್ರಿಶ್ಚಿಯನ್ ಪದ್ಧತಿಯಲ್ಲಿ ಜೀವಾತ್ಮಗಳು ಯೇಸುವಿನ ಆದೇಶಕ್ಕೆ ಕಾಯುತ್ತವೆ ಎಂಬ ನಂಬಿಕೆಯೂ ಇದೆ. ದಹನದ ನಂತರ ಅಸ್ಥಿ ವಿಸರ್ಜನೆ ಬಹುತೇಕ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ದಹನ ಕ್ರಿಯೆಯ ನಂತರ ಅನುಸರಿಸುವ ಪದ್ಧತಿಗೆ, ಕರ್ಮಗಳಿಗೆ ಅಪರಕರ್ಮ ಎನ್ನಲಾಗುತ್ತದೆ. ವಿವಿಧ ರೀತಿಗಳಲ್ಲಿ ವಿವಿಧ ಜಾತಿಯವರು ಇದನ್ನು ಆಚರಿಸುತ್ತಾರೆ. ಉದಾಹರಣೆಗೆ, ಬ್ರಾಹ್ಮಣೇತರರು ಹಾಲು, ತುಪ್ಪ, ಎಡೆ ಎಂದು ಆಚರಿಸುತ್ತಾರೆ. ಬ್ರಾಹ್ಮಣ ಕುಲದಲ್ಲಿ ಈ ಕ್ರಿಯೆ ಅತ್ಯಂತ ಸವಿಸ್ತಾರವಾಗಿ ಮಂತ್ರ ತಂತ್ರಗಳ ಮೂಲಕವಾಗಿ, ವಿಶೇಷವಾಗಿ ಸತ್ತ ವ್ಯಕ್ತಿಯ ದಹನ, ಅಸ್ಥಿ ವಿಸರ್ಜನೆ, ಶಿಲೆಯ ರೂಪದಲ್ಲಿ ಸ್ನಾನ, ಊಟ, ಧರ್ಮೋದಕ, ಶ್ರಾದ್ದ, ವೈಕುಂಠ ಸಮಾರಾಧನೆ, ಶುಭ ಸ್ವೀಕಾರ ಎಂದೆಲ್ಲ ಆಚರಿಸಲಾಗುತ್ತದೆ. ಜೊತೆಗೆ ವರ್ಷಪೂರ್ತಿ 27, 30, 48 ಇತ್ಯಾದಿ ತಿಥಿ ನಕ್ಷತ್ರಗಳೊಂದು ಶ್ರಾದ್ದ ಕ್ರಿಯೆ ಮುಂದುವರಿಯುತ್ತದೆ. ಸಪಿಂಡೀಕರಣ ಶ್ರಾದ್ದದ ಮುಖ್ಯ ಅಂಗವಾಗುತ್ತದೆ. ಶ್ರಾದ್ದ ಮಾಡುವವರನ್ನು ಕರ್ತೃ ಎಂದು ಕರೆಯುತ್ತಾರೆ. ಪಿಂಡದಲ್ಲಿ ಮರಣಗೊಂಡ ವ್ಯಕ್ತಿ, ಅವರ ತಂದೆ, ಅವರ ತಾತ ಹೀಗೆ 3 ಪಿಂಡಗಳನ್ನು ಇರಿಸಲಾಗುತ್ತದೆ. ವ್ಯಕ್ತಿ ಹೆಂಗಸಾಗಿದ್ದರೆ ವ್ಯಕ್ತಿ, ಅವರ ಅತ್ತೆ, ಅವರ ಅತ್ತೆ ಹೀಗೆ 3 ಪಿಂಡಗಳು. ಮುತ್ತೈದಿಗ ಸಾವು ಸಂಭವಿಸಿದ್ದರೆ ಈ ವಿಧಾನಗಳಲ್ಲಿ ಮತ್ತಷ್ಟು ವಿಭಿನ್ನತೆಯನ್ನು ಮಾಡಲಾಗುತ್ತದೆ. ನಮಗೆ ಮಾಸಗಳು ಒಟ್ಟು 12 ಮಾಸಗಳು ಬರುತ್ತೆ. ಆ ಮಾಸಗಳಲ್ಲಿ ನಾವು ಚಾತುರ್ಮಾಸ, ಧನುರ್ಮಾಸ, ಹಾಗೆ ಮಾಘ ಮಾಸ ಹೇಗೆ ಕರಿತೀವೋ ಅದೇ ರೀತಿಯಾಗಿ ಭಾದ್ರಪದ ಮಾಸವನ್ನ ಪಿತೃಪಕ್ಷ ಮಾಸ ಅಂತಾನು ಕರಿತೀವಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಭಾದ್ರಪದ ಮಾಸ ಅಂತಕ್ಕಂಥದ್ದು 2ಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ದೇವತಾ ಕಾರ್ಯಗಳಿಗೆ, ಇನ್ನೊಂದು ಪಿತೃ ಕಾರ್ಯಗಳಿಗೆ. ಪಾಡ್ಯದಿಂದ ಹುಣ್ಣಿಮೆ ಒಳಗಡೆ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ದೇವತಾ ಕಾರ್ಯಗಳು, ದೇವತಾ ಪೂಜೆಗಳಿಗೆ ಅನುಕೂಲವಾಗಿರ್ತಕ್ಕಂತಹ ಪಕ್ಷ ಅಂತ ಕರಿತಕ್ಕಂಥದ್ದು. ಇನ್ನು ಪಾಡ್ಯದಿಂದ ಅಮಾವಾಸ್ಯವರೆಗೆ ಪಿತೃಪಕ್ಷ, ಮಹಾಲಯ ಪಕ್ಷ ಅಂತ ಹೇಳ್ತೀವಿ. ಏನಪ್ಪಾ ಅಂತಂದ್ರೆ, ನಮಗೆ ದೇವತಾ ಕಾರ್ಯಗಳು, ನಮಗೆ ವೇದದಲ್ಲೇ ಹೇಳಿರ್ತಕ್ಕಂತಹ ದೇವಪಿತೃ ಕಾರ್ಯಾಭ್ಯಾನ್ ನಮಃ, ದೇವಪಿತೃಗಳ ಕಾರ್ಯಗಳನ್ನ ಮಾಡೋದ್ರಿಂದ ನಮಗೆ ಶ್ರೇಷ್ಠತೆ ಬರುತ್ತೆ ಅಂತ ಹೇಳ್ತೀವಿ. ಹಾಗೆ ಅಲ್ಲಿ ನಮಗೆ ಪ್ರತ್ಯಕ್ಷ ದೇವರು ಯಾರಪ್ಪ ಅಂದ್ರೆ ಮಾತಾ ಪಿತೃಗಳು ಅಂತ ಹೇಳ್ತಕ್ಕಂಥದ್ದು. ಮಾತೃದೇವೋಭವ, ಪಿತೃದೇವೋಭವ ಅಂತ ಕರಿತೀವಿ. ಈ ರೀತಿಯಾಗಿ ಮಾತೃದೇವೋಭವ, ಪಿತೃದೇವೋಭವ ಅಂತ ಕರೆಯೋದ್ರಿಂದ ನಾವು ಈ ಪಕ್ಷಗಳಲ್ಲಿ ನಾವು ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈ 15 ದಿನಗಳು ಪಾಡ್ಯದಿಂದ ಅಮಾವಾಸ್ಯೆ ಒಳಗಡೆ ಏನು ನಾವು ಚತುರ್ದಶಿವರೆಗೆ ನಮ್ಮ ಮನೆಯಲ್ಲಿ ತಂದೆಯವರಾಗಿರ್ಬೋದು ಅಥವಾ ತಾಯಿಯವರಾಗಿರ್ಬೋದು ಪ್ರಾಣ ಹೋಗಿದ್ರೆ ಅಂಥವರಿಗೆ ನಾವು ಕರ್ಮಗಳನ್ನ ಮಾಡಬೇಕಾಗದೇ ಇದ್ರೆ, ಇಲ್ಲ ಯಾವ್ದಾದ್ರು ಊರುಗಳಲ್ಲಿ ಪ್ರಯಾಣ ಮಾಡಿದ್ದು ಯಾವ್ದಾದ್ರು ಶ್ರಾದ್ದಾದಿಗಳನ್ನ ನಿಲ್ಲಿಸಿದ್ರೆ ಈ ಪಿತೃಪಕ್ಷಗಳಲ್ಲಿ ಆ ಶ್ರಾದ್ದಗಳನ್ನ ಮಾಡೋದು. ಯಾರಿಗೆ ಅಂತಂದ್ರೆ ಬಂಧುಗಳಿಗಿರ್ಬೋದು, ತಂದೆ ತಾಯಿಗಳಿಗೆ ಈ ಶ್ರಾದ್ದಗಳನ್ನ ಮಾಡ್ತಕ್ಕಂಥದ್ದು.